ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ. ಸುಮಾರು ಒಂದು 2-3 ದಿನದ ವಿಡಿಯೋ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪ ಬ್ಯುಸಿಯಾಗಿದ್ದೆ. ಹೊಸದಾಗಿ ಒಂದು ಪುಟ್ಟದಾದಂಥ ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ. ಯಾವುದು ಏನು ಅಂತ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಬೆಳಗ್ಗೆನೇ ಎದ್ದು ಸ್ವಲ್ಪ ಗಾರ್ಡನ್ ಕಡೆ ಹೋಗಿ ಮನಸ್ಸನ್ನ ಫ್ರೀ ಮಾಡ್ಕೋತೀನಿ. ಮೊದಲು ನನಗೆ ಗಾರ್ಡನ್ ಅಂದರೆ ತುಂಬ ಇಷ್ಟ. ಅದಾದಮೇಲೆ ಒಳಗಡೆ ಬಂದು ಶಿವರಿಗೋಸ್ಕರ ಬ್ರೇಕ್ಫಾಸ್ಟ್ ಮಾಡಿಟ್ಟೆ. ಇವತ್ತು ಬ್ರೇಕ್ಫಾಸ್ಟ್ ಬಂದು ಅವರೆಕಾಳು ಪಲಾವು ಮಾಡಿದ್ದೆ. ಹಾಗೆ ಅವರೆಕಾಳು ಸ್ವಲ್ಪ ನೆನೆಸಿಟ್ಟಿದ್ದೀನಿ, ಇದಕ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಪಾತ್ರೆಗಳನ್ನೆಲ್ಲ ತೊಳೆದು ಸಿಂಕೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸಾಂಬಾರಿತ್ತು, ಅದನ್ನು ಬಿಸಿ ಮಾಡೋಣ ಅಂತ ಇಟ್ಟೆ. ಅಷ್ಟರೊಳಗೆ ಶಿವರು ತಿಂಡಿ ಕೇಳಿದ್ರು. ಅವ್ರಿಗೆ ತಿಂಡಿ ಹಾಕ್ಕೊಡೋಣ ಅಂತ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅಷ್ಟರೊಳಗೆ ಸಾಂಬಾರು ಕೂಡ ಸ್ವಲ್ಪ ಚೆನ್ನಾಗಿ ಗುದ್ದು ಎಲ್ಲ ಇದಾಗ್ಬಿಟ್ಟಿತ್ತು. ಇನ್ನೇನು ಮಾಡೋದು, ಮಧ್ಯಾಹ್ನ ಮತ್ತೆ ಬೇರೆ ಮಾಡ್ಕೊತೀನಲ್ಲ ಅಂದ್ಬಿಟ್ಟು ಅವ್ರಿಗೂ ಕೂಡ ತಿಂಡಿ ಕೊಟ್ಟೆ. ತಿಂಡಿ ತಿಂದು ಅವರು ಕೂಡ ಡ್ಯೂಟಿಗೆ ಹೋದರು. ಅದಾದಮೇಲೆ ನಾನು ಅವರೆಕಾಳು ನೆನೆಸಿಟ್ಟಿದ್ನಲ್ಲ, ನಾನು ಕೂಡ ತಿಂಡಿ ಎಲ್ಲ ತಿಂದುಬಿಟ್ಟು ಅವರೆಕಾಳನ್ನೆಲ್ಲ ಇದ್ದಕ್ಕೋತಾ ಇದ್ದೀನಿ. ಸೊ ಇದಕ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ. ಯಾಕಂದರೆ ಇಲ್ಲಿ ಅವರೆಕಾಳಂತೂ ಸಿಗೋಲ್ಲ, ಪ್ರತಿಯೊಂದು ತರಕಾರಿನೂ ಸಿಗುತ್ತೆ. ಆದರೆ ನಾನು ಅವರೆಕಾಯಿ ಎಲ್ಲೂ ನೋಡೇ ಇಲ್ಲ, ಅದೊಂದು ಸಿಗಲ್ಲ ಅಂದ್ಕೊತೀನಿ. ಗೊತ್ತಿಲ್ಲ ನನಗೆ. ನಾನು ಬ್ಲಿಂಕಿಟ್ಟು ಮತ್ತು ಬಿಗ್ ಬಾಸ್ಕೆಟ್ ಅದರಲ್ಲೆಲ್ಲ ನೋಡಿದೆ, ಸಿಕ್ಕಲಿಲ್ಲ. ಹಾಗಾಗಿ ಊರಿಂದನೇ ತರಿಸ್ಕೊಂಡಿದ್ದೆ ನಾನು. ಸೊ ಅದೆಲ್ಲ ಆದಮೇಲೆ ಮತ್ತೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೇಬೇಕು. ಸಾಂಬಾರಿಗೆ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತರಕಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೀನ್ಸು ಮತ್ತು ಆಲೂಗೆಡ್ಡೆ ಅಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟು ಸಾಂಬಾರಿಗೆ ಖಾರ ಎಲ್ಲ ರುಬ್ಬಿ ಹಾಕಲ್ಲ. ಇಂಥದ್ದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕ್ತೀನಿ. ಜಾಸ್ತಿ ಏನು ಮಸಾಲೆ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ಮತ್ತು ನಾನು ಖಾರದ ಪುಡಿ, ಧನಿಯಾ ಪುಡಿ ಅದೆಲ್ಲ ರುಬ್ಲಿಕ್ಕೆ ಹೋಗಲ್ಲ ನಾನು. ಅದನ್ನು ಎಕ್ಸ್ಟ್ರಾ ನಾನು ಒಗ್ಗರಣೆ ಹಾಕೋತೀನಲ್ಲ, ಆವಾಗ ತರಕಾರಿ ಜೊತೆಲೇ ಸೇರಿಸ್ಕೊಬಿಡ್ತೀನಿ. ನಂಗೆ ಆ ಥರ ಹಾಕಿದ್ರೇ ಅದು ಟೇಸ್ಟು ಚೆನ್ನಾಗಿ ಬರೋದು. ಅದರಲ್ಲೇ ಹಾಕ್ಕೊಂಡು ರುಬ್ಬಿಟ್ರೆ ನನಗದಷ್ಟು ನನಗೆ ಟೇಸ್ಟು ಚೆನ್ನಾಗಿದೆ ಅಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ. ಮತ್ತು ಅತಿ ಹೆಚ್ಚು ನಾನು ತೆಂಗಿನಕಾಯಿ ಕೂಡ ಸಾಂಬಾರಿಗೆ ಬಳಸಲ್ಲ. ನೀವುಗಳನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ತೆಂಗಿನಕಾಯಿ ಕಡಿಮೆ ಹಾಕ್ಬಿಟ್ಟು ಸಾಂಬಾರು ಮಾಡಿ ನೋಡಿ, ಎಷ್ಟು ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಅಂತ. ಮತ್ತು ಕಲ್ಲರ್ ಕೂಡ ಬಂದಿರುತ್ತೆ, ವೈಟ್ಗೆ ಬರಲ್ಲ ಸಾಂಬಾರು. ಸ್ವಲ್ಪ ಕಲ್ಲರ್ ಕೂಡ ಚೆನ್ನಾಗಿ ಬಂದಿರುತ್ತೆ. ನಾನು ಸ್ವಲ್ಪ ರೈಸಿಗೆ ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಲಿ ಮುದ್ದೆ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಅಪರೂಪ ನಾವು ಮುದ್ದೆ ತಿನ್ನೋದೇನೆ, ಯಾಕಂದರೆ ಶಿವರಷ್ಟಾಗೇನು ಮುದ್ದೆ ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಚಪಾತಿನೇ ಮಾಡೋದು. ನನಗೊಂದೊಂದು ಸಲ ಮುದ್ದೆ ತಿನ್ಲಿಕ್ಕೆ ಸಿಕ್ಕಾಬಿಟ್ಟೆ ಇಷ್ಟ ನನಗೆ. ಯಾಕಂದರೆ ನಾವು ಜಾಸ್ತಿ ಮುದ್ದೆನೇ ತಿಂದು ಬೆಳೆದಿರೋರು. ಹಾಗಾಗಿ ಈ ಥರದ್ದೆಲ್ಲ ಸಾಂಬಾರು ಮಾಡಿದಾಗ ಒಂದೊಂದು ದಿನ ಮುದ್ದೆ ಮಾಡ್ಕೋತೀನಿ ಅಷ್ಟೇ. ಇನ್ನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ಲ, ಅದನ್ನು ಕೂಡ ಜೋಡಿಸ್ಕೊಂಡು ಒಂದು ಸ್ವಲ್ಪ ಪಾತ್ರೆಗಳನ್ನೂ ಕೂಡ ತೊಳ್ಕೊಂಬಿಡೋಣ ಅಂತ. ನನಗೆ ಆವಾಗಲೇ ಪಾತ್ರೆ ತೊಳ್ಕೊಂಡ್ರೇ ಬೆಟರು. ಯಾಕಂದರೆ ಇಲ್ಲಿ ನಿಂತ್ಕೊಂಡು ಜಾಸ್ತಿ ಪಾತ್ರೆ ಆದರೆ ತೊಳಿಲಿಕ್ಕೆ ಆಗಲ್ಲ. ನಲ್ಲಿ ತುಂಬ ಕೆಳಗಿರೋದ್ರಿಂದ ಈ ಥರ ಬಗ್ಗಿ ಪಾತ್ರೆ ತೊಳಿಬೇಕು. ಸಖತ್ತು ಸೊಂಟ ಬೆನ್ನು ಎಲ್ಲ ನೋವು ಬಂದಂಗೆ ಆಗಿಬಿಡುತ್ತೆ. ಮತ್ತು ನೀರೆಲ್ಲ ಅಲ್ಲಿ ಕೆಳಗಡೆ ಬಂದುಬಿಡುತ್ತೆ. ಆವಾಗ ತಣ್ಣಗಾದಂಗೆ ಆಗಿಬಿಡುತ್ತೆ. ಸೊ ಮೊದಲೇ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಆಮೇಲೆ ಶೀತ ಆದರೆ ಅದಕ್ಕೂ ಕೂಡ ನನಗೆ ಅದು ಪೇಯ್ನ್ ಬಂದಂಗೆ ಆಗುತ್ತೆ ಹೊಟ್ಟೆ ಅಂದ್ಬಿಟ್ಟು ನಾನು ಸ್ವಲ್ಪ ಇದ್ದಾಗಲೇ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ನನಗೊಂದು ಅಭ್ಯಾಸ ಏನಂತಂದರೆ, ಈ ಥರ ಗ್ಯಾಸ್ನ ಸ್ವಲ್ಪ ಅದ್ರ ಮೇಲೆ ಏನಾರು ಚೆಲ್ಲಿದ್ರೂ ಕೂಡ ಒರೆಸ್ಕೊತಾನೆ ಇರ್ತೀನಿ. ಎಲ್ಲಾದ್ರೂ ಅನಿವಾರ್ಯ. ಕೆಲವೊಂದೊಂದು ಸಲ ನನಗೆ ಬೇಜಾರಾದರೆ ಮಾತ್ರ ನಾನು ಒರೆಸ್ಕೊಳ್ಳೋಕ್ಕೆಲ್ಲ ಹೋಗಲ್ಲ. ಇನ್ನು ಮಾಮೂಲಿ ಅಂತ ಒಂದು ಸ್ವಲ್ಪ ಚೆಲ್ಲಿದ್ರೂ ಕೂಡ ನನಗೆ ಅದು ಒರೆಸ್ಕೊಂಬಿಡ್ಬೇಕಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ನೋಡಿ, ಇವಾಗಿನ್ನ ಒರೆಸಿದ್ದೆ. ಮತ್ತು ಸಾಂಬಾರು ಒಂದು ಸೀಟಿ ಆದ ತಕ್ಷಣವೇ ಆ ಸಾಂಬಾರಿಂದೆಲ್ಲ ಚುಕ್ಕಿ ಬಂದುಬಿಡುತ್ತೆ. ಆವಾಗ ನನಗೆ ಒಂಥರ ಸಿಟ್ಟು ಬಂದುಬಿಡುತ್ತೆ. ಅದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಅದೇನೆ. ಅವ್ರು ಏನು ಗಲೀಜಾದ್ರೂ ಸಹಿಸ್ಕೋತಾರೆ. ಗ್ಯಾಸ್ ಮಾತ್ರ ಗಲೀಜಾಗಬಾರ್ದು, ಬಟ್ ನಾವು ಅಡುಗೆ ಮಾಡೋ ಅಂಥ ಪ್ಲೇಸ್ ಮಾತ್ರ ಗಲೀಜಾಗಬಾರ್ದು ಅಂತ. ಯಾಕಂದರೆ ಅಡುಗೆ ಮನೆ ಒಂದು ಸಲ ಕ್ಲೀನ್ ಮಾಡಿದ ತಕ್ಷಣವೇ ಕ್ಲೀನ್ ಆಗೋ ಅಂಥದ್ದಲ್ಲ. ಅದು ಪ್ರತಿದಿನ ಪ್ರತಿ ಕ್ಷಣವೂ ಕ್ಲೀನ್ ಮಾಡ್ತಾನೆ ಇರಬೇಕು. ನಾವು ಎಲ್ಲಿವರೆಗೂ ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ನಾವು ಕಿಚನಲ್ಲಿ ಕ್ಲೀನ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ಯಾಕಂದರೆ ಅಂಥ ಕೆಲಸನೇ ಆಗಿರುತ್ತೆ ಅಲ್ಲಿ. ನಾವು ಪ್ರತಿಯೊಂದೂ ಒಂದು ನಮ್ಮ ದಿನಚರಿ ಶುರುವಾಗೋದೇ ಹೆಣ್ಮಕ್ಳದ್ದು ಕಿಚನಿಂದ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಷ್ಟು ಕ್ಲೀನ್ ಮಾಡಿದ್ರೂ ಕಡಿಮೆನೇ. ಮೊನ್ನೆ ನೀವು ವಿಡಿಯೋ ನೋಡಿರ್ತೀರಲ್ಲ, ಮೊನ್ನೆ ವಿಡಿಯೋದಲ್ಲಿ ನಾನು ಎಷ್ಟು ಕ್ಲೀನ್ ಮಾಡ್ಕೊಂಡು ಕಿಚನ್ ಯಾವ ಥರ ಇಟ್ಕೊಂಡಿದ್ದೆ. ಇವಾಗ ಆಲ್ರೆಡಿ ನೋಡ್ಬೋದು
ಯಾವ್ಯಾವ ವಸ್ತು ಎಲ್ಲೆಲ್ಲಿದ್ದಾವೆ ಅಂತ ನನಗೇ ಗೊತ್ತಾಗಲ್ಲ, ಆ ಥರ ಹರಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಶಿವರು ಅಷ್ಟು ಅರ್ಜೆಂಟ್ ಮಾಡ್ತಾರೆ. ಆವಾಗ ನನಗೂ ಈಗ ಬೇರೆ ಕೆಲಸನೂ ಮಾಡೋಕ್ಕಾಗಲ್ಲ, ಈ ಕಡೆ ಬ್ರೇಕ್ಫಾಸ್ಟಿಗೂ ರೆಡಿ ಮಾಡೋಕ್ಕಾಗಲ್ಲ, ಈ ಕಡೆ ಕಿಚನ್ನೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನೇನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಆರಾಮಾಗಿ ಕುತ್ಕೊಳ್ಳೋಣ ಅನ್ನೋ ಟೈಮ್ಗೆ ಗಡಿಯಾರ ನೋಡಿದ್ರೆ ಆಲ್ರೆಡಿ 11:45 12 ಗಂಟೆ ಆಗ್ತಾ ಬಂದುಬಿಟ್ಟಿರುತ್ತೆ. ಸೊ ಅವಾಗ ಇನ್ನೇನು ಮತ್ತೆ ನೆಕ್ಸ್ಟ್ 12:30 1 ಗಂಟೆಗೆ ಊಟಕ್ಕೆ ಬಂದುಬಿಡ್ತಾರೆ ಅಂತ ಮತ್ತೆ ತಿರ್ಗಾ ಅದೇ ಕಿಚನಿನ ಕೆಲಸ ಶುರುವಾಗುತ್ತೆ. ಸೊ ಇದೇ ಥರ ದಿನಚರಿ ನಡೀತಾನೇ ಇರುತ್ತೆ ನಂದು. ಸೊ ಏನು ಮಾಡೋಂಗಿಲ್ಲ, ಅದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಮಾಡೋ ಅಂಥ ಕೆಲಸನೇ. ಬಟ್ ನಮ್ಮದೊಂದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಸೊ ಪಾತ್ರೆಗಳನ್ನೆಲ್ಲ ತೊಳೆದಿದ್ನಲ್ಲ, ಅದನ್ನು ಕೂಡ ಸಾಂಬಾರು ಒಂದು 2-3 ಸೀಟಿ ಹೊಡೆಯೋಷ್ಟೊತ್ತಿಗೆಲ್ಲ ಜೋಡಿಸ್ಕೊಬಿಡೋಣ ಅಂತ ಎಲ್ಲ ಜೋಡಿಸ್ಕೊಂಡೆ. ಇನ್ನು ಹಬ್ಬಗಳೆಲ್ಲ ಹತ್ರ ಬಂತು, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮನೆಯೂ ಕೂಡ. ಯಾಕಂದರೆ ಒಂದೇ ಸಲ ನನಗೆ ಮನೆ ಕೆಲಸದ ಜೊತೆಲಿ ಇದು ಕ್ಲೀನಿಂಗೂ ಮಾಡ್ಕೊಳಕ್ಕೆ ಹೋದರೆ ಆಗೋದೇ ಇಲ್ಲ. ಯಾಕೆ ಬೇಕು, ಇವಾಗೇನೋ ಒಂದು ಸುಮಾರು ಒಂದೂವರೆ ತಿಂಗಳಿಂದ ಒಂಚೂರು ಪರವಾಗಿಲ್ಲ, ನೋವು ಕಡಿಮೆ ಇದೆ ನನಗೆ. ಸೊ ಸ್ವಲ್ಪ ಆರಾಮಾಗಿದ್ದೀನಿ. ಅದನ್ನು ಬಿಟ್ಟು ನಾನೇನಾದರೂ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಯ್ತು ಅಂದರೆ ಇನ್ನೂ ಪೇಯ್ನ್ ಶುರುವಾಗ್ಬಿಡುತ್ತೆ. ಹತ್ತತ್ರ ನಂದು ಆಪ್ರೇಷನ್ ಆಗಿ ಈಗ ಮೇ ಬಂದರೆ 2 ವರ್ಷ ಆಯಿತು ಅಂತ ಅಂದ್ಕೊತೀನಿ. ಬಟ್ ಆವಾಗಲೇ ಡಾಕ್ಟ್ರ್ ಹೇಳಿರೋ ಪ್ರಕಾರ ನಾನು ಆಪ್ರೇಷನ್ ಆದಾಗಲೇ ಸ್ವಲ್ಪ ಕೇರ್ ತಗೊಂಡು ನೀಟಾಗಿ ಅದನ್ನೆಲ್ಲ ಕ್ಯೂರ್ ಮಾಡ್ಕೊಂಡಿದ್ರೆ ಇಷ್ಟು ವರ್ಷ ನಂಗೆ ಪೇಯ್ನ್ ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ರೆಸ್ಟ್ ಮಾಡಲೇ ಇಲ್ಲ, ಸರಿಯಾಗಿ ಕೇರ್ ತೊಗೊಳೋಕ್ಕಾಗಲೇ ಇಲ್ಲ. ಯಾಕಂದರೆ ನಂಗಲ್ಲಿ ನೋಡ್ಕೊಳ್ಳೋ ಅಂಥವ್ರು ಯಾರೂ ಇರಲಿಲ್ಲ, ನನಗೆ ನಾನೇ ಕೇರ್ ತಗೋಬೇಕಾಗಿತ್ತು. ಅದರಲ್ಲಿ ಅವ್ರು ಹೇಳ್ತಿದ್ದಂಥ ಕೆಲಸಗಳ್ನೂ ಮಾಡಿಕೊಂಡು ನನ್ನನ್ನು ನಾನು ಕೇರ್ ತೊಗೊಳ್ಳೋದಂದರೆ ತುಂಬ ಕಷ್ಟ ಆಯಿತು. ಆ ಟೈಮಲ್ಲೇ ಮನೆ ಚೇಂಜ್ ಮಾಡೋಣ ಅಂತ ನನಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಮನೆ ಚೇಂಜ್ ಮಾಡೋ ಇದರಲ್ಲಿ ನಾನು ಮನೆ ಹುಡ್ಕೋದು ಅದು ಇದು ಅಂತ ಆಟೋದಲ್ಲೆಲ್ಲ ಓಡಾಡೋದು ಮಾಡಿದೆ. ಒಂದು ಇದರಲ್ಲಿ ನನಗೆ ಸ್ವಲ್ಪ ಜಾಸ್ತಿನೇ ಹುಷಾರಿಲ್ದಂಗೆ ಆಗೋಯಿತು. ಸೊ ಅಲ್ಲಿಂದನೇ ನನಗೆ ಜಾಸ್ತಿ ಪೇಯ್ನ್ ಶುರುವಾಗಿತ್ತು. ಯಾಕಂದರೆ ಆಲ್ಮೋಸ್ಟ್ ಗಂಡು ಮಕ್ಕಳಿಗೆ ನಮ್ಮ ಹೆಲ್ತ್ ಬಗ್ಗೆ ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಸೊ ಅವರು ನೇರವಾಗಿ ಏನಾದರೂ ನಾವು ಅಯ್ಯೋ ಅನ್ನೋದು ನೋಡಿ ಸ್ವಲ್ಪ ಅವರು ಕನ್ಸನ್ನು ತೋರಿಸ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಅವ್ರುಗಳಿಗೆ ಈ ಥರದ್ದೊಂದು ಆಪ್ರೇಷನ್ ಆದಾಗ ಯಾವ ಥರ ನೋಡ್ಕೋಬೇಕು, ಹೆಂಗೆ ಕೇರ್ ತಗೋಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊತೀನಿ ಅವ್ರುಗಳಿಗೆ. ಸೊ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಅಥವಾ ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರ್ಬೋದು. ಸೊ ನನ್ನ ಒಂದು ಇದರಲ್ಲಿ ಆ ಥರ ಆಯಿತು. ಸೊ ಅದಕ್ಕೋಸ್ಕರ ನಾನು ಇದುವರೆಗೂ 2 ವರ್ಷದ ಹತ್ತತ್ರ ಆದ್ರೂ ಕೂಡ ನಾನು ಇನ್ನೂ ನೋವು ತಿಂತಲೇ ಇದ್ದೀನಿ. ಅದರಲ್ಲಂತೂ ನನಗೆ ಸಖತ್ತು ಬೇಜಾರಿದೆ. ಕೆಲವೊಂದೊಂದು ಸಲ ನನಗನ್ನಿಸ್ಬಿಡುತ್ತೆ ಯಾರ ಮಾತನ್ನು ಕೇಳಬಾರ್ದು, ನಮ್ಮ ಒಂದು ಆರೋಗ್ಯನ ನಾವೇ ಕೇರ್ ಮಾಡ್ಕೋಬೇಕು ಅಂತ. ಸೊ ಏನು ಮಾಡೋಂಗಿಲ್ಲ, ಸಮಯ ಸಂದರ್ಭ ಪರಿಸ್ಥಿತಿಗಳು ಈ ಥರ ಇರುತ್ತೆ. ಸೊ ಇವತ್ತು ಏನಾಗಿತ್ತೋ ಗೊತ್ತಿಲ್ಲ, ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಮತ್ತು ಇಲ್ಲೊಂದು ಘಟನೆ ಕೂಡ ನಡೆದಿದೆ. ಒಂದು ಪುಟ್ಟು ಮಗು ಮೇಲೆ ನಮ್ಮ ಆರ್ಮಿ ಫ್ಯಾಮಿಲಿಯವ್ರದ್ದೇ ಆರ್ಮಿ ಗಾಡಿ, ಅಂದರೆ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುತ್ತಲ್ಲ, ಆ ಒಂದು ವೆಹಿಕಲ್ಲು ಸ್ಕೂಟಿಲಿ ಹೋಗ್ತಿದ್ರಂತೆ. ಅವರು ಸ್ಕಿಡ್ಡಾಗಿ ಬಿದ್ದುಬಿಟ್ಟಿದ್ದಾರೆ. ಪಾಪ ಅವ್ರ ಗಾಡಿ ಓಡಿಸೋರ್ದೇನೂ ಪ್ರಾಬ್ಲಮ್ ಇಲ್ಲ, ಮರಳು ಮೇಲೆ ಅವರು ಗಾಡಿನ ರಿವರ್ಸ್ ತೊಗೊಳಕ್ಕೋ ಅಥವಾ ಟರ್ನ್ ಮಾಡೋಕ್ಕೋ ಹೋಗಿದ್ದಾರೆ. ಆ ಟೈಮಲ್ಲಿ ಸ್ಕಿಡ್ಡಾಗಿ ಬಿದ್ದುಬಿಟ್ಟಿದ್ದಾರೆ. ಅದೇ ಸಮಯಕ್ಕೆ ಗಾಡಿ ಮಗು ಮೇಲೆ ಮತ್ತು ಅವ್ರ ಮೇಲೆ ಹತ್ತಿಬಿಟ್ಟಿದೆ. ಸೊ ಹಾಗಾಗಿ ಮಗು ಸ್ಪಾಟಲ್ಲೇ ಇದಾಗಿದೆ. ತಾಯಿಗೆ ಕೂಡ ಹುಷಾರಿಲ್ಲ. ಸೊ ಅದೊಂದು ತುಂಬ ಬೇಜಾರಾಯಿತು. ಸೊ ಆ ರೀಸನ್ಗೋ ಏನೋ ಗೊತ್ತಿಲ್ಲ, ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ತುಂಬ ಹೊತ್ತು ನಾನು ಇಷ್ಟೊಂದು ಟ್ರಾಫಿಕ್ ಇದ್ದಿದ್ದು ನಾನು ನೋಡೇ ಇಲ್ಲ ಈ ಕಡೆ. ಯಾಕಂದರೆ ಆಲ್ಮೋಸ್ಟ್ 24 ಅವರ್ ಗಾಡಿಗಳು ಓಡಾಡ್ತಾನೆ ಇರುತ್ತೆ, ಬಟ್ ಟ್ರಾಫಿಕ್ ಎಲ್ಲ ಇರಲ್ಲ. ಬಟ್ ಅದೊಂದು ಘಟನೆ ಆಯಿತು. ಸೊ ಅದೊಂದು ಬೇಜಾರಾಯ್ತಾಯಿತ್ತು ನನಗೆ. ಪಾಪ ಅದು ಪುಟ್ಟು ಮಗು ಎಷ್ಟು ಕ್ಯೂಟಾಗಿದೆ. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ತಿರುಮಲಗಿರಿ ಆರ್ಮಿ ವ್ಯಾನ್ ಆಕ್ಸಿಡೆಂಟ್ ಅಂತ ಏನೋ ಹಾಕಿದ್ರೆ ಬರುತ್ತೆ. ಚಿಕ್ಕ ಹುಡುಗದ್ದು ಸಖತ್ ಬೇಜಾರಾಯಿತು ನನಗಂತೂ ಅದನ್ನು ನೋಡಿ. ಏನು ಮಾಡೋಂಗಿಲ್ಲ ನೋಡಿ, ಅದು ನಾವು ಯಾವಾಗ ಹೋಗಬೇಕು ಅಂತ ಇರುತ್ತೆ, ಯಾವ ಕಾರಣ ಅಂತ ಇರಲ್ಲ. ಒಟ್ಟಾರೆ ಕರೆಸ್ಕೊಬಿಡ್ತಾನೆ ಭಗವಂತ. ಸೊ ಇರೋವಷ್ಟು ದಿನ ಖುಷಿಯಾಗಿರ್ಬೇಕು ಅಷ್ಟೇ. ಕಾಯಿಲೆ, ಈ ನೋವು ಇವೆಲ್ಲ ಬರೀ ಒಂದು ನೆಪ ಅಷ್ಟೇ. ಹೋಗ್ಬೇಕಂದ್ರೆ ಹೋಗ್ತೀವಿ ಅಷ್ಟೇ. ಮತ್ತು ನೆಕ್ಸ್ಟ್ ಡೇ ಮಾಮೂಲಿ ಅಂತೆ ನನ್ನ ಕೆಲಸ ಶುರು ಮಾಡಿಕೊಂಡೆ. ಇವತ್ತು ನಮ್ಮ ಗಾರ್ಡನಲ್ಲಿ ತುಂಬ ಹೂ ಸಿಕ್ತು. ಶಿವರು ಕೂಡ ತಿಂಡಿ ತಿಂದ್ಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೊರಟ್ರು. ಅವರು ಡ್ಯೂಟಿಗೆ ಹೋದ್ಮೇಲೆ ನನ್ನ ಕೆಲಸ ಶುರುವಾಗ್ಬಿಡುತ್ತೆ. ಸೊ ಅವ್ರು ಮತ್ತೆ ಊಟಕ್ಕೆ ಬರೋವಷ್ಟರೊಳಗೆ ಪಟಾಪಟ್ ಅಂತ ಎಲ್ಲ ಕೆಲಸನೂ ಮಾಡ್ಕೋಬೇಕು.
ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಬೇಕು. ನಾನು 3 ದಿನಕ್ಕೊಂದು ಸಲ ನೀರು ಹಾಕ್ತೀನಿ, ಯಾಕಂದರೆ ಪೈಪ್ ಅಷ್ಟು ದೂರ ಬರಲ್ಲ, ಇಲ್ಲಿ ನೀರು ಯಾಕೋ ಸ್ಲೋ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಬಿನ್ಗೆಲಿ ನೀರು ಹಾಕೋತೀನಿ. ಇನ್ನು ಪಾಟ್ಗಳಿಗೆಲ್ಲ ಚಿಕ್ಕದ ಪೈಪಲ್ಲಿ ಹಾಕ್ಕೊತೀನಿ. ಇಷ್ಟು ಹೂವು ಸಿಕ್ಕಿದೆ ಇವತ್ತು ನಮ್ಮ ಗಾರ್ಡನಲ್ಲಿ, ನೋಡ್ತಾ ಇರ್ಬೋದು. ಸಖತ್ತು ಹೂವು ಬಿಟ್ಟಿತ್ತು. ಆರೆಂಜ್ ಕಲರು, ರೆಡ್ ಪಿಂಕ್ ಕಲರ್ದೇ ಜಾಸ್ತಿ ಇತ್ತು. ಸೊ ಇನ್ನೂ ವೈಟ್ ಕಲರ್ದೊಂದು ಗಿಡ ಮುರಿದೋಗ್ಬಿಟ್ಟಿತ್ತು. ಸೊ ನನಗೆ ಪೂಜೆ ಮಾಡಲಿಕ್ಕೆ ಸಾಕಾಗುತ್ತೆ, ಇಷ್ಟು ಹೂವು ಸಿಗುತ್ತೆ ಪೂಜೆ ಮಾಡಲಿಕ್ಕೆ. ನೋಡ್ತಾ ಇರ್ಬೋದು, ಗುರುವಾರ ಇತ್ತು, ಹಾಗಾಗಿ ರಾಯರಿಗೆ ಹೂವು ಎಲ್ಲ ಮುಡಿಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಮನೆ ಕೆಲಸದ ಜೊತೆಲಿ ನನಗೆ ದೊಡ್ಡ ಟಾಸ್ಕ್ ಅಂದರೆ ಪೂಜೆದಂತಲೇ ಹೇಳ್ಬೋದು. ಇತ್ತೀಚೆಗೆ ನನಗೆ ಟೈಮಿಗೆ ಕರೆಕ್ಟಾಗಿ ಪೂಜೆನೇ ಮಾಡೋಕ್ಕಾಗಲ್ಲ. ಹೆಂಗೆ ಆದ್ರೂ ಇಲ್ಲ 11 ಗಂಟೆ 12 ಗಂಟೆ ಆಗೇ ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ಕೋತೀನಿ, ಈ ಥರ ಗುರುವಾರ ಎಲ್ಲ ಇದ್ದಾಗ ಎಷ್ಟೊತ್ತಾದ್ರೂ ಪೂಜೆ ಮಾಡಿಬಿಡ್ತೀನಿ. ಬಟ್ ನಾರ್ಮಲ್ ಡೇಸಲ್ಲೆಲ್ಲ ನಾನು ಸಂಜೆನೇ ಮಾಡ್ಕೊಳ್ಳೋದು, ಯಾಕಂದರೆ ಮನೆ ಕೆಲಸನೇ ಆ ಥರ ಇರುತ್ತೆ. ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿಟ್ಟು ತಿಂಡಿ ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಇವತ್ತು ತಿಂಡಿಗೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಮತ್ತು ಅದಾದಮೇಲೆ ಮಾಮೂಲಿ ಅಂತೆ ಇನ್ನು ಅಡುಗೆಗೆಲ್ಲ ಶುರು ಮಾಡ್ಕೋಬೇಕು. ಇವತ್ತು ನಾನು ಬೆಂಡೆಕಾಯಿ ಮಧ್ಯಾಹ್ನ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಹಾಗೆ ನೈಟ್ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಇವತ್ತು ಬೆಂಡೆಕಾಯಿ ಪಲ್ಯ, ಸ್ವಲ್ಪ ಸಾಂಬಾರಿತ್ತು ಮಧ್ಯಾಹ್ನದ್ದೇ, ಅದನ್ನೇ ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ, ರೈಸಿಗೆ ಇಟ್ಕೊಂಡಿದ್ದೀನಿ. ಚಪಾತಿನ ಆಚೆ ಕಡೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಲೆನ ಅಂಟಿಸ್ಬಿಟ್ಟು ಬಂದಿದ್ದೆ. ಸೊ ಅದಾದಮೇಲೆ ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿಟ್ಕೊಂಡೆ, ತುಂಬ ಚೆನ್ನಾಗಿರುತ್ತೆ ಅಂತ. ಹನಿ ಬಾಟಲ್ ಇತ್ತಲ್ಲ, ಅದಕ್ಕೆ ಸ್ಟೋರೇಜ್ ಮಾಡಿ ಇಟ್ಕೊತೀನಿ. ಆಲ್ಮೋಸ್ಟ್ ನಾನು ಟೊಮೊಟೊ ಚಟ್ನಿ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತು ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಏನು ಹೇಳ್ತಾರೆ ಕೆಂಪು ಚಟ್ನಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ವಾರಕ್ಕೊಂದು 2 ಸಲನಾದ್ರೂ ಈ ಥರ ಪಾಲಕ್ನ ನಾವು ಯಾವ ಥರನಾದರೂ ಆಗಲಿ, ಸಾಂಬಾರು ರೂಪದಲ್ಲಾದರೂ ಆಗಲಿ, ಈ ಥರ ಚಪಾತಿಲಾದ್ರೂ ಹೆಂಗಾದರೂ ಆಗಲಿ ಪಾಲಕ್ ಸೊಪ್ಪು ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಒಲೆಯಲ್ಲಿ ಇವತ್ತು ಚಪಾತಿ ಮಾಡ್ಕೋತಾ ಇದ್ದೀನಿ ನಾನು. ಸಖತ್ ಇಷ್ಟ ನನಗೆ ಒಲೆಯಲ್ಲಿ ಮಾಡೋದು ಅಂತ ಅಂದರೆ. ಸೊ ಅದ್ರ ಜೊತೆಲಿ ಶಿವರು ಕೂಡ ಮಾತಾಡ್ಕೊಂಡು ಕೂತ್ಕೊಂತಾರೆ. ನನಗೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆದಂಗೆ ಆಗ್ತಾ ಇರುತ್ತೆ. ತಣ್ಣಗೆ ಆಚೆ ಕೂತ್ಕೊಂಡು ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಯಾವಾಗಲೂ ಒಳಗಡೆನೇ ಇರಬೇಕು, ಕೆಲಸ 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 ಅಂದ್ಕೊಂಡು ನನಗೂ ಬೋರ್ ಹಿಡಿದೋಗುತ್ತೆ. ಸೊ ಹಾಗಾಗಿ ಆಚೆ ಕಡೆ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಅನಿಸುತ್ತೆ. ನೆಕ್ಸ್ಟ್ ಡೇ ನನ್ನ ಒಂದು ಪುಟ್ಟ ಬಿಸ್ನೆಸ್ಸು ಶುರು ಮಾಡಿಕೊಂಡೆ. ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋ ಅಂಥದ್ದು ಒಂದು ಫ್ರೆಶ್ ಫ್ರೂಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ತುಂಬ ಯೋಚನೆ ಮಾಡಿದೆ, ಮಾಡಬೇಕಾ ಬೇಡವಾ ಅಂತೇಳಿ. ಬಟ್ ಕೆಲವೊಬ್ಬೊಬ್ಬರು ಆಡ್ಕೋತಾರೆ, ಏನಾರು ಅಂದ್ಕೊತಾರೆ ಅನ್ನೋದು ಒಂದು ಮನಸ್ಸಲ್ಲಿತ್ತು. ತುಂಬ ದಿನದಿಂದ ನಾನು ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನೆ ಆಗಿದ್ದೆ. ಆಮೇಲೆ ಅನ್ನಿಸ್ತು, ಆಡ್ಕೊಳ್ಳೋರು ಯಾರನ್ನು ನಮಗೆ ಕೊಡೋಲ್ಲ, ನಿಯತ್ತಾಗಿ ದುಡ್ಕೊಂಡು ತಿನ್ನೋಕ್ಕೆ ಯಾವುದಾದ್ರೂ ಏನು ಅಂತ. ಮಾರ್ನಿಂಗ್ ಟೈಮಲ್ಲಿ ಒಂದು 2 ಅವರ್ ನನಗೆ ಫ್ರೀ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಸುಮ್ಮನೆ ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡೋದಕ್ಕಿಂತ ಈ ಥರದ್ದು ಏನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಇದೊಂದು ಪುಟ್ಟದಾಗಿ ಶುರು ಮಾಡಿಕೊಂಡೆ. ಸೊ ಶಿವರು ಕೂಡ ನಿನಗಿಷ್ಟ ಇದ್ದರೆ ಮಾಡು ಅಂತಂದರು. ಯಾಕಂದರೆ ಅವರಿಗಿರೋಂಥ ಇದರಲ್ಲಿ ಅವ್ರು ಅದೆಲ್ಲ ಮಾಡಲಿಕ್ಕಾಗಲ್ಲ. ಬಟ್ ನನಗೆ ತುಂಬ ಇಷ್ಟ ಇತ್ತು, ಏನಾದರೂ ಒಂದು ಮಾಡಲೇಬೇಕು, ಇಲ್ಲಾಂದರೆ ತಲೆಗೆ ಏನೇನಾದರೂ ಯೋಚನೆ ಬರ್ತಾನೆ ಇರುತ್ತೆ ಅಂತ. ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲಿ ಒಂದು 2 ಅವರು ಈ ಥರ ಮಾಡ್ಕೊಳ್ಳೋಣ ಅಂತ. ನನ್ನ ಮೊದಲನೇ ಕಸ್ಟಮರ್ಸು 8 ಜನ. ಸೊ ಎಲ್ಲರೂ ಒಂದೊಂದು ತಗೊಂಡ್ರು, ಹಾಗೆ ಮನೆಗೂ ಕೂಡ ಪಾರ್ಸೆಲ್ ತಗೊಂಡು. ಸ್ಟಾರ್ಟಿಂಗು ನಾನು ಅಲ್ಲೇ ಮನೆ ಮುಂದೆನೇ ಹಾಕ್ಕೊಂಡಿದ್ದೆ, ಕ್ವಾರ್ಟರ್ಸ್ ಮುಂದೆ. ಅದಾದಮೇಲೆ ನಾನು ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡೆ. ಸೊ ಚೆನ್ನಾಗಿರುತ್ತೆ, ಪಾರ್ಕು ಮತ್ತು ಎಲ್ಲ ಕಡೆನೂ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಮೊದಲನೇ ಸಲ ಮಾಡ್ಕೊಂಡಿದ್ದು ಎಲ್ಲ ಕಪ್ಪು ಖಾಲಿ ಆಯಿತು. ಮತ್ತು 2ನೇ ಸಲ ಮಾಡ್ಕೊಂಡು ಬಂದೆ. ಓಕೆ, ಅದನ್ನು ಕೂಡ ಸಂಜೆವರೆಗೂ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡು ಆವಾಗಲೇ ಕಟ್ ಮಾಡಿ ಆವಾಗಲೇ ಸೇಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನು ಫಸ್ಟು ಡೇ ಅಲ್ವಾ, ಸೊ ಹಾಗಾಗಿ ಪರವಾಗಿಲ್ಲ. ನನಗೆ ಮೊದಲನೇ ದಿನವೇ ತುಂಬ ಖುಷಿ ಆಯಿತು, ಎಲ್ಲ ಕಪ್ಸು ಖಾಲಿ ಆಯಿತು. ಅಂಗಡಿನ ಜೋಡಿಸ್ಬಿಟ್ಟು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮನೆ ಹತ್ರ ಬಂದೆ. ನಮ್ಮದೇ ಗಾರ್ಡನಲ್ಲಿ ಇವತ್ತೂ ಕೂಡ ಜಾಸ್ತಿ ಹೂವು ಸಿಕ್ಕಿತ್ತು ನನಗೆ. ಅದಾದಮೇಲೆ ಟೊಮೊಟೊ ಎಲ್ಲ ಹಣ್ಣಾಗ್ಬಿಟ್ಟಿತ್ತು. ಇವತ್ತು ಟೊಮೊಟೊ ಬಿಡಿಸ್ಕೊಳ್ಳೋಣ ಅಂತ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟಿದ್ದೆ ನಾನು. ತುಂಬ ದಿನ ಬಿಟ್ಬಿಟ್ರೆ ಟೊಮೊಟೊ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಹಾಗಾಗಿ ಟೊಮೊಟೊ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸುಮಾರು ನನಗೆ ಇವತ್ತು ಒಂದು ಅರ್ಧ kg ಟೊಮೊಟೊ ಸಿಕ್ತು. ಹಾಗೆ ನನಗೆ ಒಂದು 8ರಿಂದ ಒಂದು 10 ಗುಲಾಬಿ ಹೂವು ಸಿಕ್ತು. ಸಖತ್ತು ಖುಷಿ ಅನಿಸುತ್ತೆ ನನಗೆ ಈ ಥರ ಗಾರ್ಡನಲ್ಲಿ ಏನಾದರೂ ಮಾಡಬೇಕು ಅಂತಂದರೆ. ಸೊ ಅದಕ್ಕೋಸ್ಕರನೇ ಟೆರೆಸ್ ಮೇಲೆ ತುಂಬ ಜಾಗ ಬಿಟ್ಕೊಂಡಿದ್ದೀನಿ ನಾವು ಹೊಸ ಮನೆ ಮಾಡೋ ಹತ್ರ. ಸೊ ಅಲ್ಲಿ ತುಂಬ ಎಲ್ಲ ಥರದ್ದು ಒಂದು ಸಣ್ಣ ಪುಟ್ಟದ್ದು ತರಕಾರಿ ಗಿಡಗಳು, ಈ ಥರ ಟೊಮೊಟೊ ಗಿಡ, ಹೂವಿನ ಗಿಡ ಎಲ್ಲ ಅದನ್ನು ಹಾಕ್ಕೊಬೇಕು ಅಂತ ಸಖತ್ತು ಇಷ್ಟ ನನಗೆ. ಈ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ನಾನು ಮಾಡ್ತಿರೋ ಅಂಥ ಈ ಕೆಲಸ ನಿಮಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಲೇಬೇಕು ನೀವು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.